ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೀನರಾಶಿಯವರಿಗೆ ಡಿಸೆಂಬರ್ 17ರ ನಂತರ ಮಹಾಪವಾಡನೆ ಸಂಭವಿಸುತ್ತೆ. ಆ ವ್ಯಕ್ತಿಯ ಆಗಮನ ದೊಡ್ಡ ಎಚ್ಚರಿಕೆ. ಯಾರು ಆ ವ್ಯಕ್ತಿ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮೆಲ್ಲರ ಪ್ರೀತಿ, ನಂಬಿಕೆ ಮತ್ತು ಆಶೀರ್ವಾದದೊಂದಿಗೆ ಮುಂದೆ ಸಾಗ್ತಾ ಇರುವ ನಮ್ಮ ಚಾನಲ್ಗೆ ನಿಮಗೆ ಎಲ್ಲ ಹೃದಯಪೂರ್ವಕವಾದ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋ ಮೀನರಾಶಿಯವರ ಜೀವನದಲ್ಲಿ ಡಿಸೆಂಬರ್ 17ರ ನಂತರ ಸಂಭವಿಸಲಿರುವ ಒಂದು ಮಹತ್ವದ ದೈವಿಕ ಬದಲಾವಣೆ ಬಗ್ಗೆ. ಇದು ಸಾಮಾನ್ಯ ರಾಶಿ ಫಲವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಮಹಾಪವಾಡದ ಸೂಚನೆ. ಈ ಮೀನರಾಶಿಯವರು ಜಾಸ್ತಿ ಜನ ಕಮೆಂಟ್ ಮಾಡ್ತಿರ್ತಾರೆ, ಇದು ಮೀನರಾಶಿಯವರು ಅಂದೆಲ್ಲ ಬೇರೆಯವರು ಕಮೆಂಟ್ ಮಾಡ್ತಿದ್ದಾರೆ, ನೀವು ಹೇಳಿದ ನಮಗೆ ಆಗಿಲ್ಲ ಅಂತ. ಬಟ್ ಎಲ್ಲರಿಗೂ ಅದು ಆಗಲ್ಲ. 50% ಪಾಸಿಬಲ್, 50% ಆಗಲ್ಲ. ಮೀನರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಮಾನಸಿಕ ನೋವು, ನಿರಾಸೆ, ಗೊಂದಲ, ಒಂಟಿತನ ಮತ್ತು ಮೌನದ ಸಂಕಟಗಳಿಗೆ ಈಗ ಅಂತ್ಯ ಕಾಣ್ತಾ ಇದೆ. ನೀವು ಯಾರಿಗೂ ಹೇಳಲಾಗದ ನೋವುಗಳನ್ನು ಒಳಗೆ ನುಂಗಿಕೊಂಡು ಬದುಕ್ತಾ ಇದ್ದೀರಾ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡವರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನಂಬಿದವರೇ ಮೋಸ ಮಾಡಿದ ಅನುಭವ ನಿಮಗೆ ಆಗಿದೆ. ನೀವು ದೇವರನ್ನು ಕೇಳಿದ್ದೀರಿ, ನನ್ನ ಜೀವನದಲ್ಲಿ ಯಾವಾಗ ಬೆಳಕು ಬರುತ್ತೆ ಸ್ವಾಮಿ, ಯಾವಾಗ ಬರುತ್ತೆ ಎಂದು ಎಷ್ಟೋ ಸಲ ನೀವು ಕೇಳಿದ್ದೀರ. ಅದಕ್ಕೆ ಉತ್ತರ ಏನಂದರೆ, ಡಿಸೆಂಬರ್ 17ರ ನಂತರ ಆ ಬೆಳಕು ಬರ್ತಾ ಇದೆ. ಈ ದಿನಾಂಕದ ನಂತರ ಮೀನರಾಶಿಯವರ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯೇ ಪ್ರವೇಶ ಆಗ್ತಾ ಇದೆ. ಈ ವ್ಯಕ್ತಿ ಯಾರು ಎಂದು ನಿಮಗೆ ಕುತೂಹಲ ಇರಬಹುದು. ಅವರು ಹೊಸ ವ್ಯಕ್ತಿಯಾಗಿರ್ಬೋದು ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿ ಇದ್ದವರೇ ಆಗಿರಬಹುದು. ಆದರೆ ಈ ಬಾರಿ ಅವರ ಪಾತ್ರ ಸಂಪೂರ್ಣ ಭಿನ್ನವಾಗಿರುತ್ತೆ. ಈ ವ್ಯಕ್ತಿಯ ಆಗಮನ ನಿಮ್ಮ ಪಾಲಿಗೆ ದೇವರೇ ಕಳುಹಿಸಿದ ಸಂಕೇತ. ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ, ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಕೊಡೋದಕ್ಕೆ, ನಿಮ್ಮ ಬದುಕಿನ ದಾರಿಗೆ ಬೆಳಕು ತೋರಿಸೋದಕ್ಕೆ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಮೀನರಾಶಿಯವರ ಸ್ವಭಾವವೇ ಆಗಿರುತ್ತೆ. ಅವ್ರ ಸ್ವಭಾವ ಹೇಗೆ ಅಂತಂದರೆ, ತುಂಬ ಭಾವುಕರಾಗಿರ್ತಾರೆ, ದಯಾಳುಗಳು, ಕನಸು ಕಾಣೋರು ಮತ್ತು ಬೇರೆಯವರ ನೋವನ್ನು ನಿಮ್ಮದು ಅಂತ ಆ ನೋವನ್ನು ಅನುಭವಿಸುವ ಗುಣ ನಿಮ್ಮದಾಗಿರುತ್ತೆ. ಆದರೆ ಇದೇ ನಿಮ್ಮ ದೊಡ್ಡ ದೌರ್ಬಲ್ಯ ಕೂಡ ಹೌದು. ನೀವು ಎಲ್ಲರನ್ನ ನಂಬಿಡ್ತೀರಾ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಒಳ್ಳೆಯದನ್ನೇ ಮಾಡ್ತಾರೆ. ಆದರೆ ನಿಮಗೆ ಅದಕ್ಕೆ ಪ್ರತಿಫಲ ಏನು ಸಿಗೋದು? ನಿಮಗೆ ನಿರ್ಲಕ್ಷ್ಯ, ಮೋಸ ಮತ್ತು ಮೌನ. ಇದೀಗ ಗ್ರಹಗತಿಗಳು ಬದಲಾಗ್ತಾ ಇವೆ. ಗುರುಗ್ರಹದ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಈ ಬದಲಾವಣೆ ಸಮಯದ ರೂಪದಲ್ಲಿ ಅಲ್ಲ, ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬರ್ತಾ ಇದೆ. ಈ ವ್ಯಕ್ತಿಯ ಮುಖಗುಣ ಫುಲ್ ಮೇನ್ ಆಗಿ ಅವರ ಗುಣ ಏನು ಅಂತಂದರೆ, ಅವರು ನಿಮ್ಮ ಮಾತಿಗಿಂತ ನಿಮ್ಮ ಮೌನವನ್ನು, ನೀವು ಸೈಲೆಂಟ್ ಆಗಿದ್ರೂ ಕೂಡ ಅವರು ಅದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ತಾರೆ. ನೀವು ಹೇಳದ ನೋವನ್ನು ಕೂಡ ಅವರು ಗುರುತಿಸ್ತಾರೆ. ನಿಮ್ಮ ಕಣ್ಣಲ್ಲಿ ಇರುವ ನೋವನ್ನು ಅವರು ಓದಬಲ್ಲ ಶಕ್ತಿ ಅವರಿಗೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಆಧ್ಯಾತ್ಮಿಕ ಗುರು ಆಗಿರಬಹುದು, ನಿಮ್ಮ ಶಿಕ್ಷಕ ಆಗಿರಬಹುದು, ಕುಟುಂಬದ ಹಿರಿಯರಾಗಿರ್ಬೋದು, ಕೆಲವರಿಗೆ ಜೀವನ ಸಂಗಾತಿಯೂ ಆಗಿರಬಹುದು. ಇವೆಲ್ಲವ ರೂಪದಲ್ಲಿ ಬರುವ ಆ ವ್ಯಕ್ತಿ ಆಗಿರ್ತಾರೆ. ಈ ವ್ಯಕ್ತಿಯ ಆಗಮನದ ನಂತರ ಮೀನರಾಶಿಯವರ ಆತ್ಮವಿಶ್ವಾಸದಲ್ಲಿ ಭಾರಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ಇಷ್ಟು ದಿನ ನನಗೆ ಆಗೋದಿಲ್ಲ, ಆಗಲ್ಲ, ನನ್ನಿಂದ ಇದು ಸಾಧ್ಯವಿಲ್ಲ ಅಂತ ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ನೀವು ಈಗ ನಾನು ಮಾಡಬಹುದು ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಇದು ದೊಡ್ಡ ವರದಾನ. ಈ ವ್ಯಕ್ತಿಯ ಸಲಹೆ, ಮಾರ್ಗದರ್ಶನ ಅಥವಾ ಸಹಾಯದಿಂದ ಹಣದ ಹರಿವು ನಿಧಾನವಾಗಿ ಆದರೆ ಸ್ಥಿರವಾಗಿ ಶುರುವಾಗುತ್ತೆ. ಹಳೆಯ ಸಾಲ ತೀರಿಸುವ ಮಾರ್ಗ ಸಿಗುತ್ತೆ. ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಹೇಳೋದಾದರೆ ಮೀನರಾಶಿಯವರಿಗೆ ಇದು ಮಹತ್ವದ ತಿರುವು. ನೀವು ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಕೆಲಸಕ್ಕೆ ವೇದಿಕೆ ಸಿಗುತ್ತೆ, ನಿಮ್ಮ ಶ್ರಮಕ್ಕೆ ಗೌರವ ಸಿಗುತ್ತೆ, ಕೆಲಸದಲ್ಲಿ ಪ್ರೋತ್ಸಾಹ
ಒಂದು ಪದೋನ್ನತಿ ಅಥವಾ ಹೊಸ ಅವಕಾಶ ನಿಮಗೆ ಸಿಗುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಕೂಡ ಶಾಂತಿ ನೆಲೆಸುತ್ತೆ. ಇಷ್ಟು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಕೂಡ ಈಗ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ತಾರೆ. ಮನೆ ಮಂದಿಯಲ್ಲಿ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತೆ. ದಾಂಪತ್ಯದಲ್ಲಿ ಇದ್ದ ಅಸಮಾಧಾನ ನಿಧಾನವಾಗಿ ದೂರ ಆಗುತ್ತೆ. ಆದರೆ ಮೀನರಾಶಿಯವರೇ, ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ನಿಮಗೆ ಇದೆ. ಈ ವಿಶೇಷ ವ್ಯಕ್ತಿ ಬರ್ತಾ ಇದ್ದಾರಲ್ಲ, ಅವರು ನಿಮಗೆ ಈ ಸತ್ಯಗಳನ್ನು, ಈ ಕಹಿ ಸತ್ಯಗಳು ಅವುಗಳು ಹೇಳ್ಬಹುದು, ನಿಮಗೆ ಹೇಳ್ತಾರೆ. ನಿಮ್ಮ ಕಲ್ಪನಾ ಲೋಕದಿಂದ ನೀವು ಹೊರ ಬರೋದಕ್ಕೆ ಒತ್ತಾಯ ಮಾಡಬಹುದು. ನೀವು ಅದನ್ನು ವಿರೋಧ ಮಾಡೋದಕ್ಕೆ ಹೋಗಬೇಡಿ. ಏಕೆಂದರೆ ಅವರು ನಿಮ್ಮ ಒಳ್ಳೆಯದಕ್ಕಾಗಿ, ನಿಮ್ಮ ಹಿತಕ್ಕಾಗಿ ಮಾತ್ರ ಹಾಗೆ ಹೇಳ್ತಾರೆ. ಇನ್ನು ಮತ್ತೊಂದು ಎಚ್ಚರಿಕೆ ಏನಂದರೆ, ಈ ವ್ಯಕ್ತಿಯನ್ನು ನೀವು ನಂಬಬೇಕು, ಆದರೆ ಎಲ್ಲರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಕೂಡ ಇರಬಹುದು. ಆದ್ದರಿಂದ ಈ ಬಾಂಧವ್ಯವನ್ನು ನೀವು ಗೌಪ್ಯವಾಗಿಡೋದು ಉತ್ತಮ. ಡಿಸೆಂಬರ್ 17ರ ನಂತರ ಮೀನರಾಶಿಯವರ ಪಾಲಿಗೆ ಇದು ಆತ್ಮ ಸಾಕ್ಷಾತ್ಕಾರದ ಸಮಯ. ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮರಳಿ ಬರುತ್ತೆ. ನೀವು ಬಯಸಿದ ಶಾಂತಿ, ನೆಮ್ಮದಿ ಎಲ್ಲವೂ ನಿಮ್ಮದಾಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ಅರ್ಥ ಅನ್ನೋದು ಸಿಗುತ್ತೆ. ಇದು ನಿಜವಾದ ಪವಾಡ. ದೇವರು ನಿಮ್ಮನ್ನು ಮರೆತಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಮೀನರಾಶಿಯವರೇ, ನಿಮ್ಮ ಜೀವನಕ್ಕೆ ಬರಲಿರುವ ಆ ವ್ಯಕ್ತಿಯನ್ನು ಗೌರವಿಸಿ, ಅವರ ಮಾತುಗಳನ್ನು ಕೇಳಿ, ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಿ. ನಿಮ್ಮ ಬದುಕು ಖಂಡಿತವಾಗಿಯೂ ಕೂಡ ಬೆಳಕಿನ ದಾರಿಯಲ್ಲಿ ಸಾಗುತ್ತೆ. ಈ ವಿಡಿಯೋ ನಿಮಗೆ ನಿಮ್ಮ ಮನಸ್ಸು ಏನಾದರೂ ತಟ್ಟಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಎಲ್ಲರ ಜೀವನದಲ್ಲಿ ಬೆಳಕು ತುಂಬಲಿ ಅಂತ ನಾನು ಹೃದಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.